ನಡೆಯುವವರೆಗೂ ತಾಯಿ ರಕ್ಷೆ, ದಾರಿ ತೋರಿಸುವ ಜೀವ ಮತ್ತೊಂದಿದೆ. ಅದು ಸಾಮಾನ್ಯ ಜೀವವಲ್ಲ, ಪರಿಶುದ್ಧವಾದ ಜೀವ. ಅವಮಾನ? ನನಗೆ ಅವಮಾನ ಮಾಡ್ತೀಯನೋ? ಸಾವಿತ್ರಿ, ಇಲ್ಲಿ ರಾಣಿ ಯಾರು ಅಂತ ಹೇಳವನ್ಗೆ. ಗಣಿ, ಮೇಡಮೇ ರಾಣಿ ಕಣೋ. ಹೌದಾ? ಗೊತ್ತಾಗ್ಲಿಲ್ಲ ಮೇಡಮ್, ಕ್ಷಮಿಸ್ಬಿಡಿ. ಗೊತ್ತಾಗ್ಲಿಲ್ವಂತೆ? ಗೊತ್ತಾಗ್ಲಿಲ್ಲ? ಲೇ, ನೀನು ನಿಮ್ಮಕ್ಕ ಪಾರ್ವತಿ, ಈ ಸಾವಿತ್ರಿ ಒಂದೇ ನಾಟಕದ ಮೇಷ್ಟ್ರ ಹತ್ರ ಸಾಧಾರಣ ನಾಟಕ ಕಲ್ತ್ಕೊಂಡು ಬಂದ್ಬಿಟ್ಟಿದ್ದೀರಾ ಅನ್ಸುತ್ತೆ. ಒಂದೇ ತರ ಡೈಲಾಗ್ಗಳು, ಒಂದೇ ತರ ಡೌಗಳು. ನನಗೇನ್ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಯಾ? ಸಾವಿತ್ರಿ, ನೀನ್ ಬಂದ್ ಕೆಲ್ಸ ಮುಗೀತು, ಹೊರಡು. ಸರಿ ಮೇಡಮ್, ಬಾರೋ ಗಣಿ. ನಿನಗ್ ಹೋಗು ಅಂತ ಹೇಳಿದ್ದು, ಅವನಿಲ್ಲೇ ಇರ್ಲಿ. ಮೇಡಮ್, ಚಿಕ್ಕ ಹುಡುಗ ಏನೋ ಪಾಪ. ಪಾಪ ಬಾಯಲ್ಲಿ ಬೆರಳಿಟ್ರೆ ಚೀಪಕ್ಕೂ ಬರಲ್ಲ ಅವನ್ಗೆ. ಹಾಗೆ ಏನಪ್ಪ ಗೋಲ್ಡನ್ ಸ್ಟಾರ್ ಗಣೇಶ, ಎಲ್ಲಿ ನಿಮ್ಮ ಅಕ್ಕ ಪಾರ್ವತಿ? ಬೆಳಗ್ಗೆ ಎದ್ದು ರೆಡಿಯಾಗಿ ಎಲ್ಲ ಹೊರಗಡೆ ಹೋದ್ಲು ಮೇಡಮ್. ಇಷ್ಟೊತ್ತಾರು ನನ್ನ ಕಣ್ಗೂ ಬಿದ್ದಿಲ್ಲ. ನನ್ ಎಡಗಣ್ಣ ಅದರ್ತಾ ಇದೆ ಅಂದ್ರೆ ನೀನ್ ರೈಲ್ ಬಿಡ್ತಿದ್ಯಾ ಅಂತ ಗೊತ್ತಾಯ್ತು. ಇಲ್ಲ ಮೇಡಮ್, ನಾನು ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ. ಲೇ, ನಿಮ್ಮಕ್ಕ ಎಲ್ಲಿದ್ದಾಳೆ ಅಂತ ಕಂಡು ಹಿಡಿದು ಅವಳ ಜಾತಕನ ಸೂತ್ಕ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ದಾಮಿನಿನೇ ಅಲ್ಲ. ಲೇ ಉಮಾ, ಗೊತ್ತಿಲ್ಲ ಅಂತ ಬಂಡಲ್ ಬಿಡ್ತಾ ಇದ್ದಾನೆ. ಇವನಿಗೆ ಏನೇ ಮಾಡೋದು? ಕೂತ್ಕೊಳಕ್ ಆಗ್ಬಾರ್ದು, ನಿಂತ್ಕೊಳಕ್ ಆಗ್ಬಾರ್ದು, ಮಲ್ಗಕ್ ಆಗ್ಬಾರ್ದು, ಹಂಗ್ ಶಿಕ್ಷೆ ಕೊಡ್ಬೇಕತ್ತೆ ಅಲ್ವಾ? ಮತ್ತೆ ಏನ್ ಮುಖ ನೋಡ್ತಿದ್ಯಾ? ಹೋಗಮ್ಮ. ಈಗ ನಿಜ ಬಗಳು. ಎಲ್ಲೋ ನಿಮ್ಮ ಅಕ್ಕ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಈಗ ಹೇಳು. ಮೇಡಮ್, ನಂಗೆ ಗೊತ್ತಿಲ್ಲ ಮೇಡಮ್. ಅಬ್ಬಾ ಮೇಡಮ್, ನಂಗೆ ದೇವ್ರಾಣೆಗೂ ಗೊತ್ತಿಲ್ಲ. ಹೆಂಗೆ ಮೇಡಮ್? ಹೊಡಿಬೇಡಿ ಮೇಡಮ್. ಹಾಕತ್ತೆ, ಇನ್ನೊಂದು ಹಾಕತ್ತೆ. ಮೇಡಮ್, ಹಿಂಗೆ ಹೇಳಿದ್ರೆ ಕೇಳಲ್ಲ. ಅಬ್ಬ ಮೇಡಮ್, ಹೊಡಿಬೇಡಿ ಮೇಡಮ್. ಮೇಡಮ್, ಗುರುಗಳು ಹೇಳಿದ ಹಾಗೆ ನಿಮ್ಮ ಮಗನ ಕೈ ಹಿಡಿದು ರಕ್ಷಣೆ ಮಾಡಿ ಜೋಪಾನವಾಗಿ ಕಾಯುತ್ತಿರುವುದು ಒಂದು ಅಭೂತಪೂರ್ವವಾದ ಶಕ್ತಿ. ನೋಡ್ಕೊಂಡು ಹೋಗುತ್ತಾನೆ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ? ಶಕ್ತಿಯುತವಾದ ಕೈ.
ಇಷ್ಟು ದಿನ ನಿಮ್ಮ ಶ್ರೀರಕ್ಷೆಯಲ್ಲಿದ್ದ ನಿಮ್ಮ ಮಗನ ಕೈಯನ್ನು ಹಿಡಿದು ರಕ್ಷಿಸುತ್ತಿರುವುದು ಆ ದೇವಿಯ ಕೈ. ನೀವು ನಿಮ್ಮ ಮಗನ ಬಗ್ಗೆ ಯೋಚಿಸುವ ಅಗತ್ಯ ಇಲ್ಲ. ಏನ್ ಕರ್ಮನಪ್ಪ, ಈ ಪಾರ್ವತಿ ಎಲ್ಲಿದ್ದಾಳಂತ ಗೊತ್ತಾದ್ರೆ ಸಾಕು, ಅವಳನ್ನ ಬುಡ ಸಮೇತ ಕಿತ್ತು ಈ ಅರಸನ ಕೋಟೆಯಿಂದ ಆಚೆ ಎಸಿಬಹುದು. ಆದ್ರೆ ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಎಲ್ಲಿದ್ಯಮ್ಮ ಪಾರ್ವತಿ? ಅಯ್ಯಪ್ಪ ಅತ್ತೆ ಕೂಗ್ಬೇಡ ಅತ್ತೆ, ಹೊಟ್ಟೆ ನೋವಾಗುತ್ತೆ. ಕೂಗಿದ್ರೆ ತಲೆನೋವು ಬರೋದ್ ಗೊತ್ತು, ಇದೇನೆ ನಿಂದು ಸ್ಪೆಷಲ್ ಹೊಟ್ಟೆ ನೋವು? ಅತ್ತೆ ನೀನ್ ತಲೆಯಿಂದ ಯೋಚನೆ ಮಾಡ್ತೀಯ, ಅದಕ್ಕೆ ತಲೆನೋವು ಬರುತ್ತೆ. ನಾನ್ ಹೊಟ್ಟೆಯಿಂದ ಯೋಚನೆ ಮಾಡೋಳು, ಅದಕ್ಕೆ ನಂಗೆ ಹೊಟ್ಟೆ ನೋವು ಬರುತ್ತೆ. ಸುಮ್ನೆ ಕೂಗ್ಬೇಡ, ನಿನ್ಗೂ ಸುಸ್ತು ನನ್ಗೂ ಸುಸ್ತು. ಆ ಪಾರ್ವತಿ ಎಲ್ಲಿದ್ದಾಳಂತ ಹುಡುಕಿ ಸಿಕ್ಕರೆ ಸಿರುಂಡೆ ಮಾಡ್ಬಿಡೋಣ ಅಂತ ನಾನು ಇಲ್ಲಿ ಕಾಯ್ತಾ ಇದ್ರೆ, ನೀನೊಳ್ಳೆ ನನಗ್ ಸಪೋರ್ಟ್ ಮಾಡೋದ್ ಬಿಟ್ಟು ಅಪೋಸಿಷನ್ ಪಾರ್ಟಿ ತರ ನನಗೇ ಎದುರು ಮಾತಾಡ್ತಿದ್ಯಾ? ಅತ್ತೆ ಸುಮ್ನಿರತ್ತೆ, ಕಂಡಿದೀನಿ ನಿನ್ ಕತೆಗಳನ್ನ. ಒಳ್ಳೆ ರಾಜಕಾರಣಿಗಳ ತರ ಅದನ್ ಮಾಡ್ತೀನಿ ಇದನ್ ಮಾಡ್ತೀನಿ ಅಂತ ಹುಸಿ ಭರವಸೆಗಳನ್ನ ಕೊಡೋದು, ಹಸಿ ಆಸೆಗಳನ್ನ ತೋರ್ಸೋದು ಅಷ್ಟೇ ಆಯ್ತು. ಏನು ಮಾಡಲ್ಲ, ಬರೀ ಬಿಲ್ಡಪ್. ಉಮಾ, ನನ್ ಪವರ್ ಬಗ್ಗೆನೇ ಪ್ರಶ್ನೆ ಮಾಡ್ತೀಯೇನೆ? ಸಾಕ್ ಸುಮ್ನೆ ಇರತ್ತೆ. ಏನ್ ದೊಡ್ಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪವರು ಅಂತ ಕೂಗಾಡ್ತಾ ಇರ್ತೀಯ. ಅವ್ರ ತರ ಒಂದ್ ಫೈಟ್ ಮಾಡ್ಲಿಲ್ಲ, ಒಂದ್ ಡಿಚ್ಚಿ ಹೊಡಿಲಿಲ್ಲ. ಏನೇ ಉಮಾ ನೀನು? ಇಷ್ಟು ದಿನ ನಿನ್ನ ಪ್ರೀತಿಯಿಂದ ಸಾಕಿದ್ದಕ್ಕೆ ಕೇಳ್ದಾಗೆಲ್ಲ ಕೋಡ್ಬೇಳೆ ಚಕ್ಲಿ, ಅದು ಬೇಜಾರಾದಾಗ ಹಣ್ಣು ಹಂಪಲು ಕೊಡ್ಸಿದ್ದಕ್ಕೆ ನನಗೆ ಬಿಸ್ಕೆಟ್ ಹಾಕ್ತೀಯೇನೆ? ಇನ್ನೇನತ್ತೆ ಮತ್ತೆ, ನಿನಗ್ ನಿಜವಾಗ್ಲೂ ಪವರ್ ಇರೋದಾದ್ರೆ ಈ ಡೈಲಾಗ್ಸ್ ಎಲ್ಲ ಹೊಡೆಯೋದ್ ಬಿಟ್ಟು ಏನಾದ್ರೂ ಮಾಡು. ಭೂಮಿ ನಡಕ್ಸು, ಆಕಾಶ ಗುಡುಕ್ಸು. ಅದನ್ ಬಿಟ್ಬಿಟ್ಟು ಊರ್ಗೊಬ್ಳೇ ಪದ್ಮಾವತಿ ಅನ್ನೋ ತರ ಬಿಲ್ಡಪ್ ಕೊಟ್ಕೋಬೇಡ. ಇಷ್ಟು ದಿನ ಅವ್ರಿವ್ರು ಅಂದಿದ್ದನ್ನ ನೀನ್ ಪರ್ಸನಲ್ ಆಗಿ ತಗೋತಿದ್ದೆ, ಇವತ್ತು ನೀನ್ ಅಂದಿದ್ದನ್ನ ನಾನ್ ಪರ್ಸನಲ್ ಆಗಿ ತಗೋತೀನಿ ಕಣೆ. ನಾನ್ ಸುಮ್ನೆ ಇರಲ್ಲ, ಇನ್ಮೇಲೆ ಸುಮ್ನೆ ಇರಲ್ಲ. ಕಮಾನತೆ, ತೋರಿಸ ನಿನ್ನ ಪ್ರತಾಪವನ್ನು, ಹೂಡು ನಿನ್ನ ಬಾಣವನ್ನು. ಹೂಡ್ತೀನಿ ಕಣೆ, ಬಾಣ ಹೂಡ್ತೀನಿ. ಇದ್ರಲ್ಲಿ ಆ ಪಾರ್ವತಿನ ನೆಲ ಸಮ ಮಾಡೋ ಸೀಕ್ರೆಟ್ ವಿಡಿಯೋ ಇದೆ. ಆದಿ ಪಾರ್ವತಿ ಮದ್ವೆ ವಿಡಿಯೋ. ಈ ಬ್ರಹ್ಮಾಸ್ತ್ರನ ಬಿಟ್ರೆ ಆ ಪಾರ್ವತಿ ಪೀಸ್. ಹೌದು ಅತ್ತೆ, ಈ ವಿಡಿಯೋನ ಏನ್ ಮಾಡ್ತೀಯಾ? ಅಖಿಲಕ್ಕನ್ಗೆ ಪರ್ಸನಲ್ ಆಗಿ ಕಳಿಸ್ತೀನಿ, ನೋಡಿ ಆನಂದಿಸ್ಲಿ. ನಿಜವಾದ ನಾಟಕ ಈಗ ಶುರು. ಅಖಿಲ, ಒಂದು ಮಾತು ಹೇಳ. ಹೇಳಿ ರಘು. ಮತ್ತೆ ನನಗೆ ನನ್ನ ಅಖಿಲ ಕಾಣಿಸ್ತಿದ್ದಾಳೆ. ಈ ನಗು, ಈ ತೀಕ್ಷ್ಣ ಕಣ್ಣುಗಳು, ಧೈರ್ಯ, ಶಕ್ತಿ ಸೂಸೋ ಮುಖ. ನನ್ನ ಅಖಿಲ ಯಾವತ್ತೂ ಹೀಗೆ ಬದುಕಬೇಕು. ನನ್ನ ಬದುಕು ನಿನ್ನ ಭಾವನೆಗಳ ಪ್ರತಿಬಿಂಬ ಅಖಿಲ. ರಘು, ಅವನು ಆಡಿಸೋ ಆಟದ ನಿಯಮಗಳು ಗೊತ್ತಾಗದೆ ಹೋದರೂ ಪರವಾಗಿಲ್ಲ, ಆದರೆ ಆಡ್ತಿರೋ ಆಟ ಅಪಾಯಕಾರಿ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ಸಾಕು, ಸಮಾಧಾನದಿಂದ ಜೀವನ ಮಾಡ್ಬೋದು ಅಲ್ವಾ? ಅಪ್ಪರೇ, ಅಮರೇ, ಇದು ನನ್ನ ಕೈಯಾರೆ ನಿಮ್ಗೆ ಕೊಡಬೇಕು ಅಂತ ತಂದೆ. ಏನಪ್ಪ ಇದೆಲ್ಲ? ನೀವು ಪ್ರತಿ ಸರಿ ಬಂದಾಗ್ಲೂ ಏನಾದರೂ ಕೊಡಬೇಕು ಅನ್ಕೊಂತಿದ್ದೆ, ಆದರೆ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಇದು ನಮ್ಮನೆ ಮರದಲ್ಲಿ ಬಿಟ್ಟಿದ್ದಣ್ಣು, ತಗೊಳ್ಳಿ. ಇದನ್ನೆಲ್ಲ ಯಾಕಪ್ಪ ತರಕೋದೆ? ಅಪ್ಪೋರೆ, ನೀವೇನೋ ಟೆನ್ಷನಲ್ಲಿ ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಬಂದ್ರಿ. ಅದೇನು ಅಂತ ಕೇಳಿ ಪರಿಹಾರ ಕೊಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಿಮ್ಮಂಥವ್ರ ನೆರಳಲ್ಲಿ ಬೆಳೆದಿರೋ ಕುಡಿ ನಾನು.
ಎಲ್ಲೋ ಇದ್ದ ಈ ಅನಾಥನ್ನ ಈ ಮಟ್ಟಕ್ಕೆ ಬೆಳೆಸ್ತವ್ರು ನೀವು. ಈ ಅಳಸ್ನಣ್ಣ ಥರ ನಿಮ್ಮ ಅಂಗಳದಲ್ಲಿ ಬೆಳೆದಂಥ ಮಗ ನಾನು. ನೀವೆಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಮ್ಮ, ನಿಮ್ಮ ಈ ತಾಯಿ ಋಣ ನಾನು ಸಾಯೋವರೆಗೂ ಮರೆಯಲ್ಲಮ್ಮ. ನನ್ನನ್ನು ಅಮ್ಮ ಅಂತ ಬಾಯಿ ತುಂಬ ಕರೆದಿದೆಯಲ್ಲ, ಇದಕ್ಕಿಂತ ದೊಡ್ಡ ಕಾಣಿಕೆ ಇನ್ನೇನು ಬೇಕು ಹೇಳು? ರಾಜವಿಷ್ಣು, ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಆದರೆ ನಮ್ಮ ಲೈಫಲ್ಲಿ ನೀನು ಸೂಪರ್ ಹಿಟ್ ಫಿಲ್ಮ್ ಆಗ್ಬಿಟ್ಟಿಯಲ್ಲಪ್ಪ. ಅಪ್ಪರೇ, ನೀವು ನಂತರನೇ ಮಾತಾಡಕ್ಕೆ ಶುರು ಮಾಡಿಬಿಟ್ರಿ. ಹ್ಞೂ, ಮತ್ತೆ ನಿನ್ನಂಥ ಮಗನ ಪಡೆದ್ಮೇಲೆ ಅಭ್ಯಾಸ ಆಗಲೇಬೇಕಲ್ಲ. ಸರಿ, ನೀನು ಬ್ಲ್ಯಾಕ್ ಟಿಕೆಟ್ನಲ್ಲಿ ಸಿನಿಮಾ ನೋಡೋದನ್ನ ಕಂಟಿನ್ಯೂ ಮಾಡು, ನಾವು ಹೊರಡ್ತೀವಿ. ಸರಿ ಅಪ್ಪರೇ, ಕೊಡಿ, ನಾನು ಕಾರಲ್ಲಿ ಇಡ್ತೀನಿ. ಬನ್ನಿ ಅಪ್ಪರೇ. ಪಾರ್ವತಿ, ನಿನ್ನ ನೋಡಿದ್ರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಓದ್ದೋಳಲ್ಲ, ಬರ್ದೋಳಲ್ಲ, ಆದರೂ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಇಷ್ಟೊಂದು ತಿಳುವಳಿಕೆ ಹೇಗೆ? ನಾನು ಜನಗಳ ಮಧ್ಯೆ ಹೋಗಿದ್ದೀನಿ, ಜನರನ್ನು ಓದಿದ್ದೀನಿ ದೊಡ್ಡ ಯಜಮಾನ್ರೆ. ನನಗೆ ಎಲ್ಲದಕ್ಕಿಂತ ದೊಡ್ಡ ಶಾಲೆ ಅರಸನಕೋಟೆ, ದೊಡ್ಡ ಶಿಕ್ಷಕಿ ಅಖಿಲಮ್ಮೋರು. ಅವರಿಂದ ಕಲ್ತಿದ್ದು 100, ಅನುಭವಿಸಿದ 1000. ನಾನು ನಿಮ್ಮ ಮನೆಗೆ ಹೊಸದಾಗಿ ಬಂದಾಗ ಅಖಿಲಮ್ಮವ್ರಿಗೆ ಜನ ಕೈ ಎತ್ತಿ ಮುಗ್ದಾಗ ಜನ ಹೇಗೆ ಮನುಷ್ಯರನ್ನ ದೇವ್ರ ಸಮಾನವಾಗಿ ನೋಡ್ತಾರೆ ಅಂತ ಆಶ್ಚರ್ಯ ಪಡ್ತಿದ್ದೆ. ಕೈ ಚಾಚಿದಾಗ ಕೈ ನೀಡಿ ತೃಪ್ತಿ ಆಗೋಷ್ಟು ಕೊಟ್ಟೋರ್ಗೆ ಕೈ ಎತ್ತಿ ಮುಗಿಯೋದ್ರಲ್ಲಿ ತಪ್ಪಿಲ್ಲ. ದೇವ್ರು ಅನ್ನೋದ್ರಲ್ಲಿ ಶಂಕೆ ಇಲ್ಲ. ಅವರಲ್ಲಿ ದೇವ್ರ ಗುಣಗಳಿವೆ ದೊಡ್ಡ ಯಜಮಾನ್ರೆ. ಅವರಿಂದ ಕಲ್ತು ನಾವು ದೇವರಾಗೋದು ಬೇಡ, ಒಳ್ಳೆ ಮನುಷ್ಯರಾದ್ರೆ ಸಾಕು. ಪಾರ್ವತಿ, ನೀನು ಅಮ್ಮನ ಬಗ್ಗೆ ಹೇಳಿದ ಗುಣಗಳನ್ನು ನಾನು ಇನ್ನೊಬ್ರಲ್ಲಿ ಕಂಡಿದ್ದೀನಿ. ಯಾರು ದೊಡ್ಡ ಯಜಮಾನ್ರೆ? ಮಗಳೇ, ಹೆಚ್ಚಿಗೆ ಏನು ಕೇಳಲ್ಲಮ್ಮ, ಒಂದು ಸರ್ತಿ ಮನೆಗೆ ಬಂದು ಹೋಗು. ನನಗೆ ವಯಸ್ಸಾಯ್ತಮ್ಮ, ನಿನ್ನಿಂದ ಓಡಿ ಓಡಿ ಸುಸ್ತಾಗುತ್ತೆ. ದಯವಿಟ್ಟು ಮನೆಗೆ ಬಾ ಮಗಳೇ. ನೋಡಿ, ಒಂದ್ಸರ್ತಿ ಹೇಳಿದ್ನ ಅರ್ಥ ಮಾಡ್ಕೋಬೇಕು. ವಯಸ್ಸಾದ್ಮೇಲೆ ಕಿವಿ ಮಂದ ಕಾಮನ್. ನಿಮಗ್ ಬುದ್ಧಿನೂ ಮಂದ ಆಗಿದ್ಯೋ ಹೇಗೆ? ಈ ರೀತಿ ಬೀದಿಲ್ ಹಿಂದೆ ಹಿಂದೆ ಬರ್ತಿದ್ರೆ ಯಾವನ್ನ ಕಾಮುಕ ಅನ್ಕೊಂಡು ಕಲ್ಲಲ್ಲಿ ಹೊಡಿತಾರಷ್ಟೇ. ಏನ್ ಮಾತು ತರ್ತಿ ಮಗಳೇ? ನಾನು ನಿನ್ ತಂದೆ ಕಣಮ್ಮ. ಜನ್ಮ ಕೊಟ್ಟ ತಕ್ಷಣ ತಂದೆ ಆಗ್ಬಿಡಲ್ಲ. ಅದಕ್ಕೆ ಈ ಗೋಳ್ಗೆನೆ ಈ ದರಿದ್ರ ದೇಶಕ್ಕೆ ನಾನು ಬರಲ್ಲ ಅಂತಿದ್ದೆ. ಹಾಳದಕ್ಕೆ ವೀಸಾ ಲ್ಯಾಪ್ಸ್ ಆಯ್ತು, ಅದಕ್ಕೆ ಬಂದಿದ್ದೀನಿ. ನೋಡಿ, ನಾನು ಬರೋದಿಲ್ಲ, ನೀವು ಹೋಗಿ. ನಿನ್ನಮ್ಮ ಅನ್ನ ನೀರು ಬಿಟ್ಟು ಕೂತಿದ್ದಾಳಮ್ಮ. ನಿಲ್ ಮೇಲಿನ ಕೋಪಕ್ಕಲ್ಲ, ನಾನು ನಿನ್ನ ಮನೆ ಕರ್ಕೊಂಬಂದಿಲ್ಲ ಅಂತ. ದೊಡ್ಡವ್ರು ತಪ್ಪು ಮಾಡ್ಬಿಟ್ಟಿದೀವಮ್ಮ, ದಯವಿಟ್ಟು ಮನೆಗೆ ಬಾ ಮಗಳೇ. ನನ್ನನ್ನು ಈ ರೀತಿ ಬೀದಿಲಿ ಎಂಬರೈಸ್ ಮಾಡಬೇಕು ಅಂತಾನೆ ಈ ರೀತಿ ಡ್ರಾಮಾ ಆಡ್ತಿದ್ದೀರಾ? ಕಾಲಿಗೆ ಬೀಳ್ತೀನಮ್ಮ. ನನಗೋಸ್ಕರ ಅಲ್ಲ ಮಗಳೇ, ನಿನ್ನ ತಾಯಿಗೋಸ್ಕರ ಆದ್ರೂ ಮನೆಗೆ ಬಾ. ಕಾಲ ಯಾರನ್ನೂ ಬಿಡಲ್ಲ. ಇದೇ ಕೆಲವು ವರ್ಷಗಳ ಹಿಂದೆ ನಿಮ್ ಕಾಲಿಗೆ ಬಿದ್ದು ಬೇಡ್ಕೊಂಡೆ, ಅಪ್ಪ ನನ್ ಪ್ರೀತಿಸಿದ ಹುಡುಗನ ಒಪ್ಕೊಳಪ್ಪ, ಅವನನ್ನ ನನ್ಗೆ ಬಿಟ್ಟಿರಕ್ಕಾಗಲ್ಲ ಅಂತ. ಅವಾಗ ಇದೇ ನಿಮ್ಮ ಎಡಗಾಲಿಂದ ನನ್ನ ಒದ್ದ ಆಚೆ ಕಳ್ಸಿದ್ರಿ. ಅವಾಗ ನಿಮ್ಮ ಮಗಳು ಬೇಕಾಗಿರ್ಲಿಲ್ಲ ಅಲ್ಲ, ಈಗ ಬೇಕಾಗಿದ್ದಾಳೆ, ಅದಕ್ಕೆ ನನ್ನ ಕಾಲು ಹಿಡಿತಿದ್ದೀರಾ. ಏನ್ ಗಂಡ ಹೆಂಡತಿ ಸೇರಿ ನಾಟಕ ಮಾಡ್ತಿದ್ದೀರಾ? ಮಗಳೇ, ನಾ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಮ್ಮ. ನಾವು ತಪ್ಪು ಮಾಡಿದೀವಿ ನಿಜ, ಆದ್ರೆ ನಿನ್ ಕೋಪ ನನ್ನ ಮೇಲೆ ಇರ್ಲಮ್ಮ, ನಿನ್ ತಾಯಿ ಮೇಲೆ ಬೇಡಮ್ಮ. ಈಗೇನು ಅವಳು ಸಾಯ್ತಾ ಇದ್ದಾಳ? ಹೌದಮ್ಮ, ನನ್ನ ಹೆಂಡತಿ ನಿನ್ ತಾಯಿ ಸಾಯ್ತಾ ಇದ್ದಾಳಮ್ಮ. ದಯವಿಟ್ಟು ಮನೆಗೆ ಬಾ ಮಗಳೇ. ಒಂದ್ ಕೆಲ್ಸ ಮಾಡಿ, ಸತ್ತಾದ್ಮೇಲೆ ಒಂದ್ ಕಾಲ್ ಮಾಡಿ ಬೊಕ್ಕೆ ಕಟ್ ಕಳಿಸ್ತೀನಿ. ಮಗಳೇ ಮಗಳೇ,
ಏನಾಯ್ತು? ಪೆಟ್ಟೇನಾದರೂ ಆಯ್ತಾ? ಆರಾಮಾಗಿದ್ದೀರ ತಾನೆ? ನೀರೇನಾದರೂ ಬೇಕಾ ಸರ್? ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಏನಾಯ್ತು? ಯಾಕೆ ಅವ್ರು ನಿಮ್ಮನ್ನ ಆ ರೀತಿ ತಳ್ಬಿಟ್ಟು ಹೊರಟೋದ್ರು? ಯಾರವರು? ನನ್ನ ಮಗಳಮ್ಮ. ಚಿಕ್ಕ ವಯಸ್ಸಿಗೆ ಯಾರನ್ನೋ ಮದುವೆಯಾಗಿ ಬಂದು ಗೊತ್ತಿಲ್ಲ, ಗುರಿ ಇಲ್ಲ. ತಂದೆ ತಾಯಿಯಾಗಿ ನಮಗೂ ಭಯ ಇರುತ್ತಲ್ಲಮ್ಮ. ಇವಾಗ ಏನಾಯ್ತು ಅಂತ ನೀವು ಅವ್ರನ್ನ ಬಿಡ್ಕೋತಾ ಇದ್ರಿ? ಅವ್ರ ತಾಯಿಗೆ ಡಯಾಬಿಟಿಸ್ ಜಾಸ್ತಿಯಾಗಿ ಎರಡೂ ಕಣ್ಣು ಕಾಣ್ತಾ ಇಲ್ಲಮ್ಮ. ಒಂದೇ ಕಡೆ ಮಲಗಿ ಮಲಗಿ ಮೈ ತುಂಬ ಹುಣ್ಣಾಗ್ಬಿಟ್ಟಿದೆ. ಈಗ ದಿನಗಳನ್ನಷ್ಟೇ ಎಣಿಸ್ತಾ ಇದ್ದಾಳೆ. ಮೈ ರೋಗಕ್ಕೆ ಮದ್ದಿದಮ್ಮ, ಮನ್ಸಿನ ರೋಗಕ್ಕೆ ಎಲ್ಲಿ ಮದ್ದು ಹೇಳು? ನನ್ನ ಮಗಳನ್ನ ಕರ್ಕೊಂಬನ್ನಿ ಒಂದೇ ಸತ್ಯ ಹಠ ಮಾಡ್ತಿದ್ದಾಳಮ್ಮ. 40 ವರ್ಷ ಒಟ್ಟಿಗೆ ಸಂಸಾರ ಮಾಡಿದೀವಮ್ಮ, ಸಿಟ್ಟು ಮಾಡ್ಕೊಂಡಿದ್ದೀವಿ, ನಕ್ಕಿದ್ದೀವಿ, ಹತ್ತಿದ್ದೀವಿ. ನಮ್ಮ ದೇಹ ಎರಡಾದ್ರೂ ಆತ್ಮ ಒಂದೇ ಕಣಮ್ಮ. ತಾಳಿ ಕಟ್ಟುವಾಗ ಅವಳ ಕಣ್ಣಿನ ಹೊಳಪು ನೋಡಿ ಎಷ್ಟು ಪ್ರೀತಿ ಮಾಡಿದ್ನೋ. ಒಪ್ಪಡರದ ಮೇಲೆ ಕಳಚಿ ಬಿಟ್ಟಿರೋ ಅವಳ ಕಣ್ಣುಗಳನ್ನ ಅಷ್ಟೇ ಪ್ರೀತಿಸ್ತೀನಮ್ಮ. ಸ್ವಲ್ಪನೂ ಕಡಿಮೆ ಆಗಿಲ್ಲ. ಈಗ ಹೋದ್ಲಲ್ಲ ನನ್ನ ಮಗಳು, ಅಮೇರಿಕದಲ್ಲಿರೋದು. ಬೆಂಗಳೂರಿಗೆ ಬಂದ್ರು ನಮ್ಮನ್ನೊಳಗೆ ಬರೋದೇ ಇಲ್ಲಮ್ಮ. ನನ್ನನ್ನು ಹೋಗ್ಲಿ, ನನ್ನ ಹೆಂಡತಿನಾದ್ರೂ ನೋಡಕ್ ಬರಲ್ಲಮ್ಮ. ನನ್ನ ಹೆಂಡತಿ ಮಗಳು ಇವತ್ತು ಬರ್ತಾಳೆ, ನಾಳೆ ಬರ್ತಾಳೆ ಅಂತ ಕಾಯ್ತಾನೆ ಇದ್ದಾಳೆ. ಇವಳು ನನ್ನ ಮೇಲಿನ ಕೋಪಕ್ಕೆ ಬರ್ತಾ ಇಲ್ಲ. ನಾನು ಏನ್ ಮಾಡ್ಲಮ್ಮ, ಏನ್ ಮಾಡ್ಲಿ ಹೇಳು? ನಾನು ಹೇಳ್ದಾಗ ಮಾಡ್ತೀರಾ? ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ತಾಳೆ. ಏನ್ ಮಾಡ್ಬೇಕಮ್ಮ?